ಅಣ್ಣವರು ಒಂದೇ ಮಾತು ಹೇಳೋದು, ಸರಿ ಇದಕ್ಕೆ ನಾನು ಏನು ಮಾಡಬೇಕು, ಯಾವ ಥರ ಮಾಡಬೇಕು ನನಗೆ ಕೊಡಿ, ನಾನು ಮಾಡ್ತೀನಿ. ಆಗ ಭುಜಂಗೇಶ್ ಶೆಟ್ಟರವರು ಅದಕ್ಕೆ ಅಂತಲೇ ಒಂದು ಸ್ಕ್ರಿಪ್ಟನ್ನ ರೆಡಿ ಮಾಡಿ ಅಣ್ಣವ್ರ ಕೇಳಿ ಒಂದೆರಡು ಮಾತುಗಳನ್ನ ವಿಡಿಯೋ ಮುಖಾಂತರ ಹೇಳ್ತಾರೆ. ಅಣ್ಣವರು ಅವತ್ತು ಭುಜಂಗೇಶ್ ಶೆಟ್ಟರವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕಣ್ಣಿನ ನೇತ್ರದಾನದ ಬಗ್ಗೆ ಒಂದೆರಡು ಮಾಹಿತಿನ ಕೊಡ್ತಾ, ಹಾಗೆ ನಾವು ಏನಕ್ಕೆ ನೇತ್ರದಾನ ಮಾಡಬೇಕು ಅನ್ನೋದು ಸಹ ಹೇಳ್ತಾರೆ. ನೋಡಿ, ಇಲ್ಲಿ ಶುರುವಾದಂಥ ಒಂದು ಆಂದೋಲನ ಯಾವ ಥರ ಒಂದು ದಾಖಲೆ ಮಾಡ್ತು ಅಂದರೆ, ಇಡೀ ಪ್ರಪಂಚದಲ್ಲಿ ಈಗ ಶ್ರೀಲಂಕಾ ಬಿಟ್ಟರೆ ನೆಕ್ಸ್ಟು ನೇತ್ರದಾನದಲ್ಲಿ ನಿಲ್ಲುವ ದೇಶನೇ ನಮ್ಮ ಭಾರತ ದೇಶ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಅಣ್ಣವರು ಆ ವಿಡಿಯೋದಲ್ಲಿ ನೇತ್ರದಾನ ಮಾಡಿ, ನಾನು ಸಹ ನೇತ್ರದಾನ ಮಾಡೋಕ್ಕೆ ಭುಜಂಗೇಶ್ ಶೆಟ್ಟರವರಿಗೆ ನೇತ್ರದಾನ ಪತ್ರಕ್ಕೆ ಸಹಿ ಮಾಡಿದ್ದೀನಿ, ಇದು ನೀವೆಲ್ಲರೂ ಸಹಿ ಮಾಡಿ ನನ್ನ ಅಭಿಮಾನಿ ದೇವರುಗಳೇ ಅಂತ ಅಣ್ಣವರೊಂದು ಕರೆ ಕೊಡ್ತಾರೆ. ನೋಡಿ, ಅವರು ಕರೆ ಕೊಟ್ಟು ಮಾರನೇ ದಿನದಿಂದ ನೇತ್ರದಾನದ ಒಂದು ಅಭಿಯಾನ ಆರಂಭ ಆಗುತ್ತಲ್ಲ, ದಿನ 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 ಎಲ್ಲರೂ ಬಂದು ನಾನು ಕಣ್ಣು ಕೊಡ್ತೀನಿ ಅಂತ ಎಲ್ಲರೂ ಬಂದು ಸಹ ನೇತ್ರದಾನದ ಒಂದು ಪತ್ರಕ್ಕೆ ಸಹಿ ಹಾಕ್ಬಿಟ್ಟು ಹೋಗ್ತಾರೆ. ಬರೀ ಪತ್ರಕ್ಕೆ ಸಹಿ ಹಾಕ್ಬಿಟ್ಟು ಹೋಗ್ಬಿಟ್ರೆ ಅನ್ಕೊಂಬೇಡಿ, ಅವ್ರ ಮನೆಯವ್ರಿಗೂ ಸಹ ಅವ್ರು ಹೇಳಿರ್ತಾರೆ, ನಾನು ಸತ್ತರೆ ನನ್ನ ಕಣ್ಣುಗಳನ್ನ ದಾನ ಮಾಡಬೇಕು ಅಂತ ಬಿಟ್ಟು. ಅದೇ ಥರ ಆ ಆಂದೋಲನ ಸ್ಟಾರ್ಟ್ ಆಗಿದ್ದಲ್ಲದೆ ಅದು ದಾಖಲೆನೂ ಆಗುತ್ತೆ. ಆಗ ಅಲ್ಲಿಂದ 94ರಿಂದ ಕರ್ನಾಟಕದಲ್ಲಿ ನೇತ್ರದಾನ ಹೆಚ್ಚಾಗುತ್ತೆ. ದಿನನೇ ಯಾರೇ ಒಬ್ಬರು ಸತ್ತಿದ ತಕ್ಷಣ ಅವ್ರ ಮನೆಯವರು ಟಕ್ಕಂತ ಭುಜಂಗೇಶ್ ಶೆಟ್ಟರವ್ರಿಗೆ ಫೋನ್ ಮಾಡಿ, ಅವರ ಕ್ಲಿನಿಕ್ಗೆ ಫೋನ್ ಮಾಡಿ ಬಂದು ನಮ್ಮ ಕಣ್ಣನ್ನು ತೊಗೊಂಡೋಗಿ, ನಮ್ಮ ಮಗಂದೋ, ನಮ್ಮ ಮಗಳದೋ, ನಮ್ಮ ತಂದೆದೋ, ನಮ್ಮ ತಾಯಿದೋ, ಯಾರದೇ ಈಗ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ಅವ್ರ ಕಣ್ಣನ್ನು ತೊಗೊಂಡೋಗಿ ಇನ್ನೊಂದಿಷ್ಟು ಒಂದು ಒಬ್ಬ ವ್ಯಕ್ತಿಯ ತಗೊಳ್ಳೋ 2 ಕಣ್ಣುಗಳನ್ನ ಇಬ್ರಿಗೆ ಹಾಕ್ತಾರೆ. ಒಬ್ರಿಗೊಂದು ಕಣ್ಣು ಹಾಕ್ತಾರೆ, ಒಬ್ರಿಗೊಂದು ಕಣ್ಣು, ಇನ್ನೊಬ್ರಿಗೆ ಇನ್ನೊಂದು ಕಣ್ಣು, ಆ ಥರ ಇಬ್ರಿಗೆ ಹಾಕಿ ಇಬ್ಬರು ಬದುಕನ್ನ ಬಂಗಾರ ಮಾಡ್ತಾರೆ. ಹಾಗೆ ಈ ಆಂದೋಲನ ಯಶಸ್ವಿ ಆಗಿ ಎಷ್ಟು ಇದಾಗತ್ತೆ ಅಂದರೆ, ಶ್ರೀಲಂಕಾ ಬಿಟ್ಟರೆ ನೆಕ್ಸ್ಟು ನಮ್ಮ ಭಾರತನೇ ಇಡೀ ಪ್ರಪಂಚದಲ್ಲಿ ನೇತ್ರದಾನಕ್ಕೆ 2ನೇ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ. ಇದಕ್ಕೆ ಮುಖ್ಯ ಕಾರಣ ಯಾರ್ರೀ? ನಮ್ಮ ಅಣ್ಣವರೇ ಅಲ್ವಾನ್ರಿ. ಅಣ್ಣವರು ಅವತ್ತು ಬರೀ ನೇತ್ರದಾನಕ್ಕೆ ಅಂತ ಪತ್ರಕ್ಕೆ ಮಾತ್ರ ಸಹಿ ಹಾಕ್ಬಿಡ್ತಿಟ್ಟಿಲ್ಲ, ಅವರು ಮುಂದೆ ಅದನ್ನು ತನ್ನ ಮನೆಯವ್ರಿಗೆಲ್ಲರೂ ತಿಳಿಸಿ, ನಾನು ಸತ್ತ ನಂತರ ನೇತ್ರದಾನ ಮಾಡಲೇಬೇಕು ಅಂತ ಅವರು ಮನೆಯವ್ರಿಗೆಲ್ಲರಿಗೂ ಆಜ್ಞೆ ಮಾಡಿದರು. ನಮ್ಮ ದುರಾದೃಷ್ಟ ಏಪ್ರಿಲ್ 12, 2006 ಏನಾಯಿತು ಅಂತ ಇಡೀ ನಿಮಗೆಲ್ಲ ಪ್ರಪಂಚಕ್ಕೆ ಗೊತ್ತಿದೆ. ನಮ್ಮ ಆರಾಧ್ಯ ದೈವ ನಮ್ಮಿಂದ ದೂರ ಆದರು. ಅಭಿಮಾನಿಗಳ ದುಃಖದ ಕಟ್ಟೆ ಹೊಡೆಯಿತು. ರಸ್ತೆಗಳಲ್ಲಿ ಬೆಂಕಿಯ ಉಂಡೆಗಳಿತ್ತು. ಎಲ್ಲೇ ಹೋದರೂ ಗಲಾಟೆ, ಯಾವುದೇ ಒಂದು ಸಂಧಿಗೆ ಹೋದ್ರೂ ಗಲಾಟೆ ಇತ್ತು. ಇನ್ನು ಮುಖ್ಯ ರಸ್ತೆಗಳಂತೂ ಬಿಡಿ, ಬಿಕೋ ರೋಡೆಲ್ಲ ಬಿಕೋ. ಸದಾಶಿವನಗರ ಕಂಠೀರವ ಸ್ಟುಡಿಯೋ ಹಾಗೂ ಕಂಠೀರವ ಸ್ಟೇಡಿಯಂ ಇಲ್ಲಿಗಳಿಲ್ಲದಷ್ಟು ಜನ ಎಲ್ಲೂ ಇದಿಲ್ಲ. ಅಷ್ಟು ಜನ ಅಣ್ಣವ್ರನ್ನ ಕೊನೆಯ ಬಾರಿ ನೋಡ್ಕೊಳ್ಳೋಣ ಅಂತ ಅಲ್ಲಿಗೆ ಬಂದರು. ಅಷ್ಟು ಜನ, ಅಷ್ಟು ದೊಡ್ಡ ಗಲಾಟೆ, ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ, ಯಾಕಂದರೆ ಎಲ್ಲ ನಿಮಗೆ ಗೊತ್ತಿದೆ. ಆ ಗಲಾಟೆ ಸಮಯದಲ್ಲೂ ಸಹ ರಾಘಣ್ಣ ಅವರು ಭುಜಂಗೇಶ್ ಶೆಟ್ಟರ್ಗೆ ಫೋನ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳಿ ಅಣ್ಣವ್ರ ಕಣ್ಣುಗಳನ್ನ ದಾನ ಮಾಡಿಸ್ತಾರೆ. ನಿಜಕ್ಕೂ ಇದಕ್ಕೆ ನಾವು ರಾಘಣ್ಣನಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ತನ್ನ ತಂದೆ ಸತ್ತಿದ್ದಾರೆ, ಅವ್ರ ದೇಹ ನಮ್ಮ ಮುಂದೆ ಇದೆ, ಅಳಬೇಕು ಬಿಡಬೇಕು. ಒಬ್ಬ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ, ಕರ್ನಾಟಕದ ಜೀವ,
ಕೋಟ್ಯಾಂತರ ಅಭಿಮಾನಿಗಳ ರಾಜ. ಜನನ ಕಂಟ್ರೋಲ್ ಮಾಡಲ, ಮನೆಯವ್ರನ್ನ ಕಂಟ್ರೋಲ್ ಮಾಡಲ, ತಾನು ದುಃಖದಲ್ಲಿ ಅಳಬೇಕಾ? ಇದೆಲ್ಲರ ನಡುವೆ ರಾಘಣ್ಣಂಗೆ ನೇತ್ರದಾನದ ಬಗ್ಗೆ ನೆನಪಾಯ್ತು ನೋಡಿ, ಅದು ನಿಜಕ್ಕೂ ಗ್ರೇಟ್ ರೀ. ಅವತ್ತು ರಾಘಣ್ಣ ಅವ್ರಿಗೆ ಫೋನ್ ಮಾಡಿ ಅವ್ರು ಬಂದು ಆ ಕಣ್ಣನ್ನು ತಗೊಂಡೋದ್ರಲ್ಲ, ಅಂಥ ಒಂದು ಘಟನೆ ನಡೆಯುತ್ತಿದ್ದೆ. ಇಡೀ ಬೆಂಗಳೂರು ಶಬ್ದವಾಗಿದೆ, ಇಡೀ ಬೆಂಗಳೂರು ಬೆಂಕಿ ಉಂಡೆ ಆಗಿದೆ. ಅಂಥ ಸಮಯದಲ್ಲೂ ಸಹ ಆ ಡಾಕ್ಟ್ರು ಬಂದು ಮನೆ ಒಳಗಡೆ ಬಂದು, ಆ ಮನೆ ಒಳಗೆ ಯಾರು ಹೋಗೋಕ್ಕಾಗ್ತಾಯಿದ್ರು, ಅಷ್ಟು ಜನ ಇದ್ದರು. ಅಂಥ ಪರಿಸ್ಥಿತಿಯಲ್ಲೂ ಮನೇಲಿ ಬಂದು ಒಳಗಡೆ ಬಂದು ಆ ಕಣ್ಣನ್ನು ಅಲ್ಲೇ ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನು ತೆಗೆದು ತನ್ನ ಇನ್ನೊಂದು ಫ್ಯೂಚರ್ ಒಂದು ಇದರಲ್ಲಿ ಫ್ರಿಜ್ ಥರ ಇದರಲ್ಲಿ ಹಿಡ್ಕೊಂಡು ಅದನ್ನು ತೊಗೊಂಡು ಹೋಗ್ತಾರೆ. ಅದು ನಿಜಕ್ಕೂ ಒಂದು ದೊಡ್ಡ ಸಾಹಸ. ಯಾಕಂದರೆ ಆಗ ಏನಾರು ಅಭಿಮಾನಿಗಳು ಕೆಲವರಿಗೆ ಕಣ್ಣು ತೊಗೊಂಡೋಗ್ತಾರೆ ಅಂದರೆ ಆ ಕಣ್ಣನ್ನು ಬಿಡ್ತಿದ್ರು ಅಭಿಮಾನಿಗಳು, ಹೋಗಿ ಮುತ್ತಿಟ್ಕೊಂಡ್ಬಿಡ್ತಿದ್ರು, ನಮ್ಮ ಅಣ್ಣವ್ರ ಕಣ್ಣು ಅಂತ. ಅಷ್ಟು ಒಂದು ದೊಡ್ಡ ಒಂದು ಘಟನೆ ನಡುವೆ ಅದನ್ನು ಮಾಡಿದ್ರಲ್ಲ, ನಿಜಕ್ಕೂ ಭುಜಂಗಯ್ಯ ಶೆಟ್ಟರವ್ರಿಗೂ ಮತ್ತು ರಾಘಣ್ಣಗೂ ದೊಡ್ಡ ಹ್ಯಾಂಡ್ಸಪ್. ಅವರು ತೊಗೊಂಡೋದ್ರು. ಅದನ್ನು ಮಾರನೇ ದಿನ ಇಬ್ಬರಿಗೆ ಆ ಕಣ್ಣನ್ನು ಹಾಕಿದ್ರು. ಇವತ್ತು ಅಣ್ಣವ್ರ ಕಣ್ಣು ಇಡೀ ಜಗತ್ತನ್ನು ನೋಡ್ತಾ ಇದೆ, ನಮ್ಮನ್ನೆಲ್ಲ ಅಣ್ಣವ್ರು ನೋಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಪ್ರಕೃತಿ ಸೌಂದರ್ಯನ ಅಣ್ಣವ್ರು ಸವಿತಾ ಇದ್ದಾರೆ. ಅಣ್ಣವ್ರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ರೀ. ಆನಂತರ ಅಣ್ಣವ್ರು ಅವತ್ತು ಕಣ್ಣು ದಾನ ಮಾಡಿದ್ರು. ಏಪ್ರಿಲ್ 12ನೇ ತಾರೀಕು 13ನೇ ತಾರೀಕು ಅವ್ರನ್ನ ನಾವು ಮಣ್ಣು ಮಾಡಿದು. ಎರಡು ದಿನದ ನಂತರ 14ನೇ ತಾರೀಕು ನಂತರ ನಾರಾಯಣ ನೇತ್ರಾಲಯದಲ್ಲಿ ಜನ ಬಂದರು. ಯಾವ ಥರ ಬಂದಂದ್ರೆ ಲಕ್ಷೋಪತಿಯಾಗಿ ಬಂದರು. ಯಾವ ಥರ ಬಂದ್ರಂದರೆ ಲಕ್ಷ ಜನ ಬಂದರು. ಎಲ್ಲರೂ ಸಹ ನಾನು ದಾನ ಮಾಡ್ತೀನಿ, ನಮ್ಮ ಅಣ್ಣವ್ರು ದಾನ ಮಾಡಿದ್ದಾರೆ, ನಾವು ದಾನ ಮಾಡೋಣ ನೇತ್ರದಾನ ಅಂತೇಳ್ಬಿಟ್ಟು ಎಲ್ಲರೂ ಬಂದು ಸಹ ಪತ್ರಕಲ್ಲಿ ಸೈನ್ ಹಾಕ್ಬಿಟ್ಟೋದು. ಹಾಗೆ ಅವತ್ತು ಘಟನೆಯಲ್ಲಿ ಒಂದು 7, 8, 9 ಜನ ಸಹ ತೀರೋದ್ರು. ಆ ತೀರೋದ್ರಲ್ಲಿ 5 ಜನ ಸಹ ಅವತ್ತು ನೇತ್ರದಾನ ಮಾಡಿದ್ದಾರೆ. ಇದು ನಮ್ಮ ಅಣ್ಣವರ ಒಂದು ಶಕ್ತಿ. ಅವತ್ತು ಅಣ್ಣವ್ರು ಕೊಟ್ಟಂಥ ಆ ನೇತ್ರದಾನದ ಕರೆಗೆ ಇವತ್ತು ಪ್ರಪಂಚಕ್ಕೆ ಭಾರತ 2ನೇ ಸ್ಥಾನದಲ್ಲಿ ನಿಂತಿದೆ. ಇದು ಅಣ್ಣವರು ಕನ್ನಡ ನಾಡಿ ಕೊಟ್ಟಿದ್ದು ಕೊಡುಗೆ ಅಲ್ವೇನ್ರಿ? ಇದನ್ನು ಯಾರೂ ಮಾತಾಡೋದೇ ಇಲ್ವಲ್ಲೇನ್ರಿ? ಏನು ಕೊಟ್ಟರು ರಾಜ್ಕುಮಾರ್ ಅಂತಿದ್ರೆ ಇದು ಕೊಡುಗೆ ಅಲ್ವಾ? ಕಣ್ಣನ್ನು ದಾನ ಮಾಡುವಂಥ ಒಂದು ಸರ್ವಶ್ರೇಷ್ಠವಾದಂಥ ಒಂದು ದಾನನ ಅಣ್ಣವರು ನಮಗೆಲ್ಲ ಅರಿವು ಮೂಡಿಸಿಲ್ವಾ? ಚಿನ್ನ ಬೆಳ್ಳಿ ಕೊಟ್ಟ ತಕ್ಷಣ ಏನಪ್ಪ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ದಂಗಲ್ಲ. ತನ್ನ ಚಿತ್ರಗಳ ಮೂಲಕ, ತನ್ನ ನಡತೆಯ ಮೂಲಕ ಅಭಿಮಾನಿಗಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಇದು ನಿಜವಾದ ದಾನ. ಇದನ್ನು ಅಣ್ಣವ್ರು ಮಾಡಿಲ್ವಾ? ಇದು ಕರ್ನಾಟಕಕ್ಕೆ ಅಣ್ಣವ್ರು ಕೊಟ್ಟ ಕೊಡುಗೆ ಅಲ್ವಾ? ಅಣ್ಣವ್ರು ಕೊಟ್ಟಾಗ ಯಾವ ಥರ ನೇತ್ರದಾನ ಒಂದು ಅಭಿಯಾನ ಆಯಿತೋ, ಅದ ನಂತರ ಹಂಗೆ ಮುಂದಕ್ಕೆ ಬಂದು ಅಮ್ಮವ್ರು ಸಹ ಕೊಟ್ಟರು. ಅಮ್ಮವ್ರು ಕೊಟ್ಟಾಗೂ ಸಹ ಅದೂ ಒಂದು ಅಭಿಯಾನ ಆಯಿತು. ಅಣ್ಣವ್ರು ಕೊಟ್ಟಿದ್ದು ನೇತ್ರದಾನ ಮಾಡಿದಾಗ ಅಣ್ಣವ್ರು 2 ಕಣ್ಣುಗಳನ್ನ ಇಬ್ರಿಗೆ ಹಾಕಿದ್ರು, ಅಮ್ಮವ್ರದ್ದು ಸಹ ಇಬ್ರಿಗೆ ಹಾಕಿದ್ರು. ಮುಂದೆ ಬಂತು. ಈ ವಿಷಯ ನಾವು ಮಾತಾಡೋಕ್ಕೆ ಆಗಲ್ಲ, ದುಃಖ ನಮಗೆ ಬಂದ್ಬಿಡತ್ತೆ. ನಮ್ಮ ನಾಡಿನ ಕಲಿಯುಗದ ಪರಮಾತ್ಮ, ನಮ್ಮ ನಾಡಿನ ಕಲಿಯುಗದ ಕರ್ಣ, ನಮ್ಮ ಪ್ರೀತಿಯ ಅಪ್ಪು ಬಾಸ್ ನಮ್ಮಿಂದ ತೀರೋಗಿದ್ದ ದಿನ ಅವರು ಸಹ ನೇತ್ರದಾನ ಮಾಡಿದ್ರು. ಅವರು ಮಾಡಿದ್ದೇ ಥರ ಅಣ್ಣವ್ರು ಮಾಡಿದಾಗ ಒಂದು ಥರ ಅಭಿಯಾನ ಆಯಿತು. ಅಪ್ಪು ಬಾಸ್ ಅವ್ರು ಮಾಡಿದಾಗ ಯುವ ಸಮೂಹವೇ ನೇತ್ರದಾನಕ್ಕೆ ಪಣ ತೊಡ್ತು. ಅಣ್ಣವ್ರು ಮಾಡಿದಾಗ 100ಕ್ಕೆ 100ರಷ್ಟು ನೇತ್ರದಾನ ಆದರೆ, ಅಪ್ಪು ಬಾಸ್ ಮಾಡಿದಾಗ ಅದು 100 ಹೋಗಿ 500ರಷ್ಟು ಆಯಿತು. ತಂದೆಯನ್ನೇ ಮೀರಿಸಿದ ಮಗನ ಥರ ಆಗೋಯ್ತು. ದುಪ್ಪಟ್ಟು ನೇತ್ರದಾನ ಆರಂಭ ಆಗೋಯ್ತು.
ನೇತ್ರದಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡ್ತು. ಅಣ್ಣವ್ರದ್ದು ಕಣ್ಣು ಇಬ್ರಿಗೆ ಹಾಕಿದ್ರು. ಈಗಿನ ಟೆಕ್ನಾಲಜಿ, ಈಗಿನ ಒಂದು ವಿಜ್ಞಾನದ ಮುಂದುವರಿಕೆ ಪ್ರಭಾವದಿಂದ ಅಪ್ಪು ಅವರ 2 ಕಣ್ಣುಗಳು 4 ಜನಕ್ಕೆ ಹಾಕಿದ್ದಾರೆ. ಅದರಲ್ಲಿ ಡಾಕ್ಟ್ರಲ್ಲಿ ಏನೇನೋ ಪೇಪರಲ್ಲಿ ನಾನು ಓದಿದ್ದು, ಒಳಗಡೆ ಪೊರೆ ಅದೇನೇನೋ ಇರುತ್ತಂತೆ, ಅದನ್ನು 4 ಜನಕ್ಕೆ ಹಾಕಿದ್ದಾರೆ. ಅದರಿಂದ 4 ಜನ ಇವತ್ತು ಜಗತ್ತನ್ನು ನೋಡ್ತಾ ಇದ್ದಾರೆ. ಈ ಥರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ಥರದ್ರಲ್ಲೂ ಅಣ್ಣವರು ನಾಡಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟರು. ಈ ಥರ ಅಣ್ಣವರು ನಾಡಿಗೆ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ಸಹಾಯ ಕೊಟ್ಟಿದ್ದಕ್ಕೆ ರೀ ಅಣ್ಣವ್ರಿಗೆ ಕರ್ನಾಟಕ ರತ್ನ ಅಂತ ಬಿರುದು ಕೊಟ್ಟಿದ್ದು. ನೇತ್ರದಾನ ಒಂದು ಬರೀ ನೇತ್ರದಾನದ ಒಂದು ಆಂದೋಲನ ಅಷ್ಟೇ ಅಲ್ಲ. ನೇತ್ರದಾನ ನಮಗೂ ಅಣ್ಣವ್ರಿಗೂ ಹಾಗೂ ಅಪ್ಪು ಬಾಸ್ಗೂ ಇರೋ ಒಂದು ಭಾವನಾತ್ಮಕ ಸಂಬಂಧ. ಬನ್ನಿ ಕನ್ನಡಿಗರೇ, ಹೀಗೆ ಅಣ್ಣವರು ಮತ್ತು ಅಣ್ಣವ್ರ ಕುಟುಂಬದ ಇನ್ನೂ ಕನ್ನಡ ನಾಡಿನ ಅನೇಕ ವಿಚಾರಗಳನ್ನ ನಾನು ನಿಮ್ಗೆ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.